ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಿನ್ನೆ ಯಾರೆಲ್ಲ ವಿಡಿಯೋನ ನೋಡಿರಲ್ಲ, ಅದರ ಮುಂದುವರಿದ ಭಾಗ ಇದೆ. ಚಿತ್ರದುರ್ಗದ ಮ್ಯೂಸಿಯಮ್ಮಲ್ಲಿ ನಮ್ಮ ಮನೆಯವರ ವಿಡಿಯೋನ ಶೂಟ್ ಮಾಡ್ಕೊಂಬಂದಾರ. ಇಲ್ಲಿ ಹಳೆ ಕಾಲದ ವಸ್ತುಗಳನ್ನು ಪ್ರದರ್ಶನಕ್ಕಂತ ಇಟ್ಟಾರ. ಅಪ್ಪ, ಒಂದಕ್ಕಿಂತ ಒಂದು ಸುಂದರವಾಗಿ ವಿಭಿನ್ನವಾಗಿ ಅದಾವ. ಆಗಿನ ಕಾಲದಲ್ಲಿ ಪೂಜೆಗೆ ಬಳಸುವಂಥ ವಸ್ತುಗಳಾಗಲಿ, ಆಗಿನ ಕಾಲದಲ್ಲಿ ಏನೇನು ಇರ್ತಲ್ಲ ಪ್ರತಿಯೊಂದನ್ನು ಇಲ್ಲಿಟ್ಟಾರ. ಇದನ್ನೆಲ್ಲ ನೋಡಿದಾಗ ಎಷ್ಟೊಂದು ಭಾಳ ಅಂದ್ರೆ ಭಾಳ ಖುಷಿ ಆಕೈತಿ. ಅದೇ ಥರ ಯಾರೋ ಒಬ್ಬರು ಮಾಡಿರೋ ಒಂದು ತಪ್ಪಿನಿಂದಾಗಿ ಈ ಮಠದ ಹೆಸರು ಹಾಳಾಗಕ್ಕೆ ಕಾರಣ ಆಯ್ತು ನೋಡ್ರಿ. ಅಂಥವ್ರಿಗೆ ಆದಷ್ಟು ಲಘುನ ಶಿಕ್ಷೆ ಆಗ್ಬೇಕಾದ್ರೆ ಏನು ಮಾಡೋದು ನೋಡ್ರಿ. ನಮ್ಮ ರಾಜಕಾರಣಿಗಳು ಆಗಲಿ, ನಮ್ಮ ಕಾನೂನು ವ್ಯವಸ್ಥೆ ಆಗಲಿ ಸರಿ ಇಲ್ಲದೆ ಇರೋದ್ರಿಂದಾಗೆ ಯಾವ ಅತ್ಯಾಚಾರಿಗಳಿಗೂ ಆದಷ್ಟು ಲಘುನ ಶಿಕ್ಷೆ ಆಗಂಗಿಲ್ಲ. ಇಲ್ಲೆಲ್ಲ ಎಷ್ಟೊಂದೆಲ್ಲ ಹಳೆ ಕಾಲದ ವಸ್ತುಗಳು ಪ್ರತಿಯೊಂದು ನನಗೆ ನೋಡಕ್ಕೆ ಒಂಥರ ಖುಷಿ ಆಗತೈತಿ. ಅಷ್ಟು ಆ ಮಠ ಅಂತ ಅನ್ನೋಣಂತಲೇನೋ ಏನು ಅಯ್ಯೋ ಅದಾ ಅಂತ ಅಸಹ್ಯ ಬರುವಂಥ ಏನಂದ್ರೆ ಒಂದು ಸೆಕೆಂಡ್ ಮನಸ್ಸಿಗೆ ಕೂಡ ಅನಿಸ್ತತಿ. ಯಾಕಂತಂದ್ರೆ ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು ಏನೆಲ್ಲ ನಡೀತು, ಏನೆಲ್ಲ ನಡೆದು ಹೋತಂತೇಳಿ. ಇಲ್ಲಿ ವಿಡಿಯೋ ಮಾಡೋಕೆ ಅವಕಾಶ ಇತ್ತೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಮನೆಯವ್ರಂತೂ ವಿಡಿಯೋನ ಶೂಟ್ ಮಾಡ್ಕೊಂಬಂದಾರ. ಈ ವಿಡಿಯೋನ ನೀವು ಕಂಟಿನ್ಯೂ ಆಗಿ ನೋಡಿರಿ. ವಿಡಿಯೋ ಅಂತೂ ಭಾಳ ಚಂದ ಐತಿ ನೋಡಿರಿ. ಆವಾಗಿನ ಕಾಲದ ತೆಂಗಿನಕಾಯಿ ಅಂತ ಎಷ್ಟು ದೊಡ್ಡ ತೆಂಗಿನಕಾಯಿ ಇದಾವೆ. ಅಲ್ಲೇನು ಮೊದಲಿನ ಕಾಲದಲ್ಲಿ ಏನು ಬಳಸ್ತಿದ್ರು ಮತ್ತು ಈಗಿನ ಕಾಲದಲ್ಲಿ ಏನನ್ನು ಬಳಸ್ತಾರ ಅಲ್ಲಿ ಪ್ರತಿಯೊಂದನ್ನು ಇಟ್ಟಾರ. ನೋಡೋಕೆ ಎರಡು ಕಣ್ಣು ಸಾಲಂಗಿಲ್ಲ, ಅಷ್ಟೊಂದು ಸುಂದರವಾದ ಮಠ. ಒಂದು ಏನಂತಂದ್ರೆ ಕಪ್ಪು ಚುಕ್ಕೆಯಿಂದಾಗೆ ಆ ಮಠದ ಲಕ್ಷಣಗಳು ಎಲ್ಲವೂ ಕಳೆದು ಹೋಗ್ಯಾವಂತನ್ನ ಹೇಳಿದ ತಪ್ಪಾಗಲಾರ್ದು. ಇಷ್ಟೊಂದು ಸುಂದರವಾದ ಮಠ ಎಂಥವ್ರ ಕೈಯಾಗ ಸಿಕ್ಕ ಸರ್ವನಾಶ ಆಗಿ ಹೋಯ್ತು ನೋಡ್ರಿ. ಎಷ್ಟೋ ಜನರಿಗೆ ಒಳ್ಳೆಯದಾಗಿರ್ಬೋದು, ಎಷ್ಟೋ ಜನರಿಗೆ ದಾರಿದೀಪವಾಗಿರ್ಬೋದು. ಅದೊಂದು ಕೆಟ್ಟ ಕೆಲಸದಿಂದಾಗೆ ಮಠದ ಕಂಪ್ಲೀಟ್ ಏನಾತಂದ್ರೆ ಎಲ್ಲನೂ ಮುಚ್ಚೋತ ಅದರಲ್ಲಿ. ಹಾಗಾಗಿ ನಮ್ಮ ಹಿಂದೂ ಸಂಪ್ರದಾಯವನ್ನು ಮಠ ಮಾನ್ಯಗಳು ಎತ್ತಿ ಹಿಡಿಯುವಂಥ ಕೆಲಸನ ಮಾಡ್ತವೆ. ಈಗಿನ ಜನ್ರೇಷನ್ದವ್ರಿಗಾಗಲಿ, ಮುಂದಿನ ಯುವ ಪೀಳಿಗೆಗಾಗಲಿ ಈ ಥರ ಇರಬೇಕು, ಈ ಥರ ಬದುಕನ್ನು ಕಟ್ಕೋಬೇಕು, ಈ ಥರ ಬದುಕಬೇಕು ಅಂಥೇಳಿ ತಿಳಿಸಿ ಮಾರ್ಗದರ್ಶನವಾಗುವಂಥ ಮಠಾಧೀಶರುಗಳಿಗಿಂತ ಅಡ್ಡದಾರಿ ಹಿಡಿದಾಗ ನಮ್ಮಂಥ ಜನಸಾಮಾನ್ಯರ ಏನೂ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಮಠಕ್ಕೆ ಬರುವಂಥ ಭಕ್ತಾದಿಗಳ ಕಾಣಿಕೆಯಿಂದ ಮತ್ತು ಶ್ರೀಮಂತರಿಂದ, ದೊಡ್ಡ ರಾಜಕಾರಣಿಗಳಿಂದ ಅವರು ಐಷಾರಾಮಿ ಜೀವನನ ನಡೆಸ್ತಿರ್ತಾರೆ. ಐಷಾರಾಮಿ ಜೀವನ ನಡೆಸೋದು ತಪ್ಪಲ್ಲ. ಆದ್ರೆ ನಮ್ಮ ಏನು ಧರ್ಮದ ಬಗ್ಗೆ, ನಮ್ಮ ಹಿಂದುತ್ವದ ಬಗ್ಗೆ ಆಗಲಿ, ನಮ್ಮ ಸನಾತನ ಧರ್ಮ ಏನೈತಲ್ಲ ಅದರ ಬಗ್ಗೆ ಈಗಿನ ಜನ್ರೇಷನ್ದವ್ರಿಗೆ, ಮುಂದಿನ ಜನ್ರೇಷನ್ದವ್ರಿಗೆ ತಿಳಿಸಿಕೊಡುವಂಥ ಕೆಲಸನ ಮಾಡಬೇಕಾ. ನಮ್ಮ ಹಿಂದುತ್ವವನ್ನು ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋಗುವಂಥ ಕೆಲಸನ ಮಾಡುವಂಥ ಮಠಾಧೀಶರುಗಳನ್ನು ಅಡ್ಡದಾರಿ ಹಿಡಿದು ನಮ್ಮ ಹಿಂದುತ್ವದ ಬಗ್ಗೆ ಏನಂತಂದ್ರೆ ಕೆಟ್ಟ ಹೆಸರು ಬರುವಂಗೆ ಮಾಡ್ತಾರಲ್ಲ. ಇಂಥ ಮಠಾಧೀಶರ ಪರವಾಗಿ ನಮ್ಮ ರಾಜಕಾರಣಿಗಳು ಅವರ ಸಪೋರ್ಟಿಗೆ ನಿಂದಿರ್ತಾರಂತಂದ್ರೆ ಇದಕ್ಕಿಂತ ವಿಪರ್ಯಾಸ ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು. ನಮ್ಮ ದೇಶದಲ್ಲಿನ ಕಾನೂನಿನ ಸುವ್ಯವಸ್ಥೆ ಸರಿಯಾಗಿತ್ತಂದ್ರೆ ಇದೆಲ್ಲನೂ ಆಗ್ತಿರ್ಕಿಲ್ಲ. ಈಗೆಲ್ಲ ದುಡ್ಡಿದ್ದವ್ರದ ಕಾಲ, ಏನು ಮಾಡೋಕ್ಕಾಗಂಗಿಲ್ಲ. ಈಗ ಜನಸಾಮಾನ್ಯರು ಏನೋ ಒಂದು ಸಣ್ಣ ಪುಟ್ಟ ತಪ್ಪನ್ನು ಮಾಡಿದಾಗ ಜನರು ಎಷ್ಟೆಲ್ಲ ರೋಷಾವೇಶಗಳನ್ನು ತೋರಿಸ್ತಾರೆ. ಆದರೆ ಈ ಥರ ತಪ್ಪುಗಳು ನಡೆದಾಗ ಆಗಷ್ಟ ಮಾತಾಡಿ ಬಿಟ್ಬಿಡ್ತಾರೆ. ಅದ್ರ ಬಗ್ಗೆ ಯಾವ ನ್ಯೂಸ್ ಚಾನಲ್ದವರಾಗಲಿ, ಜನಸಾಮಾನ್ಯರುಗಳಾಗಲಿ ಯಾರು ಏನೂ ಮಾತಾಡೋಂಗಿಲ್ಲ. ಇಲ್ಲಿ ಎಷ್ಟೋ ಹೆಣ್ಣುಮಕ್ಕಳ ಭವಿಷ್ಯ ಹಾಳಾಗಿ ಹೋಗೈತಿ. ಮತ್ತು ಅದೇ ಥರ ಎಷ್ಟೋ ಮಕ್ಕಳಿಗಾಗಲಿ, ಎಷ್ಟೋ ಜನರಿಗಾಗಲಿ ಇಲ್ಲಿ ನೆಲೆ ಸಿಕ್ಕಿರ್ಬೋದು, ಇಲ್ಲಂತಲ್ಲ. ಆದರೆ ಅದು ಎಲ್ಲವೂ ಒಂದು ಸಣ್ಣ ತಪ್ಪಲ್ಲ, ದೊಡ್ಡ ತಪ್ಪು. ಅದರಿಂದ ಈ ಮಠದ ಏನಂತಂದ್ರೆ ಲಕ್ಷಣನ ಕಳೆದು ಹೋಗ್ಬಿಟ್ಟೈತಂತ ನಮ್ಮ ಮನೆಯವ್ರು ಹೇಳಕತ್ತಿದ್ರು ಹೋಗಿ ಬಂದಿಂದ. ಈಗೇನೂ ಇಲ್ಲ, ಮಠ ನೋಡಿದ್ರೆ ಎಷ್ಟು ಅದ್ಭುತವಾಗೈತಂತಂದ್ರೆ ನೋಡೋಕೆ ಎರಡು ಕಣ್ಣು ಸಾಲಂಗಿಲ್ಲ.
ಅಷ್ಟು ಚಂದ ಐತಿ, ಭಾಳ ಚಂದ ಐತಿ. ಆದ್ರೆ ಈಗ ಏನೂ ಇಲ್ಲ, ಒಂಥರ ಸ್ಮಶಾನದಂಗೆ ಆಗ್ಬಿಟ್ಟೈತಿ. ಯಾಕಂತಂದ್ರೆ ಅದು ಏನೋ ಒಂದಲ್ಲಿ ಕೆಟ್ಟ ಕೆಲಸ ತಪ್ಪು ನಡೀತಂತಂದ್ರೆ ಅದು ಎಲ್ಲ ಮಠಾಧೀಶರಾಗಿ ಈಗಿನ ಜನ್ರೇಷನ್ದವ್ರಿಗೆ ಈಗಿನವ್ರಿಗೆ ಎಲ್ಲವನ್ನು ತಿಳಿಸಿ ಹೇಳಬೇಕಾದಂಥವ್ರನ್ನ ನಾ ಈ ಥರ ತಪ್ಪು ಮಾಡಿದಾಗ ಇನ್ನು ಮುಂದಿನ ಜನ್ರೇಷನ್ದವ್ರಿಗೆ ನಮಗೆಲ್ಲ ಮಾರ್ಗದರ್ಶಿಯಾಗಿ ಯಾರು ಇರ್ತಾರಂತ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಹಿಂದುತ್ವ ಅನ್ನೋದು ನಮ್ಮ ದೇಶದ ದೊಡ್ಡ ಆಸ್ತಿ ಅಂತ ಹೇಳ್ತೇನೆ ನಾನು. ವಿಡಿಯೋ ಮಾಡ್ಕೊಂಡ್ ಬಂದಾರ. ಈ ಮಠ ನೋಡಿದಾಗ ನನ್ಗ ಯಾರೋ ಒಬ್ರು ತಪ್ಪು ಮಾಡೋದ್ರಿಂದ ಒಳ್ಳೆ ರೀತಿಯಿಂದ ಇರುವಂತ ಮಠಗಳಿಗಾಗ್ಲಿ ಮಠಾಧೀಶರುಗಳಿಗಾಗಲೂ ಸಹಿತ ಗೌರವ ಕೊಡಂಗಿಲ್ಲ. ಎಲ್ಲರೂ ಹಂಗಲ್ಲ, ಎಲ್ಲರೂ ಹಂಗ ಬಿಡು ಅಂತ ಹೇಳಂತಾರೆ. ಈಗ ಬಗ್ಗೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಕ್ ಸಹಿತ ಜನಸಾಮಾನ್ಯರಂದ್ರೆ ನಾವು ನೀವುಗಳೆಲ್ಲರೂ ಒಂಥರ ಯಾವುದೋ ಒಂದು ಅನುಮಾನ ದೃಷ್ಟಿಯಿಂದ ನೋಡ್ತೇವಿ. ಅಯ್ಯೋ ಒಂಥರ ಏನೋ ಅಲ್ಲಿ ಖುಷಿ ಅಂತಂದ್ರೆ ಇರಂಗಿಲ್ಲ, ಆ ಥರ ಅನ್ಸೋದು ಸಹಜ ಅಲ್ಲ ಎಲ್ಲರಿಗೂ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಅದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ಸತ್ಯನ ಅಷ್ಟು ಈಸಿಯಾಗಿ ಯಾರೂ ಒಪ್ಕೊಳ್ಳಂಗಿಲ್ಲ, ಕೆಟ್ಟದ್ದನ್ನು ಲಘುನ ಒಪ್ಕೋತಾರ. ಹಾಗಾಗಿ ಹೇಳೋದಷ್ಟೇ ನೋಡ್ರಿ. ಈಗ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದೀವಿ ನೋಡ್ರಿ. ಕನ್ನಡದಾಗ ಮಾತಾಡ್ತಾರೆ ನೋಡ್ರಿ ಅವ್ರು. ಯಾಕ್ರೆ ನಿಮ್ಮವನ್ ಅಂತ ಕನ್ನಡದಾಗ ಮಾತಾಡ್ತಾರೆ ನೋಡ. ಹೋಗ ನೀವು ಮಗ ಹತ್ತೋದಿಲ್ಲ. ಅವರು ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನ. ಹಿಕ್ಕಟ್ ನಾ ಬರ್ತಿದ್ನಿಲ್ಲ ಅಂತ ನಾವು ಒಟ್ಟ ಹಂಗ ನೋಡವ್ರದ್ದು ಅನ್ನಾರ ಗಜ್ ಬರ್ತಿದ್ನ. ಇದೇನಿದ ಎಳ್ನೀರು ಚಲೋ ಅದ ನೋಡ್ರಿ, ಕುಡೀನ್ರಿ. ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನ ಯಾರ್ಯಾರು ನೋಡಿರಿ ನೋಡ್ಕೊಂಬರ್ನು ಬರ್ರಿ. ಇದು ದೇವಸ್ಥಾನಕ್ಕೆ ತುಳಸಿ ಒಯ್ತಾರ ನೋಡ್ರಿ. ತುಳಸಿ ಏನ್ರಿ ಅದ? ನೀವು ನಿಂದಿರ್ತೀರಿ, ನಾನು ನಿಂದ್ರಂಗಿಲ್ಲ. ಮಸ್ತ್ ಬಿಡಪ್ಪ. ಗುಡಿ ಹಂಗೈತೆ ನೋಡ್ರಿ, ಚೊಕ್ಕ ಕಲ್ಲಿಂದ ಮಸ್ತ್ ಐತಿ. ಈ ಕಡೆ ಎಲ್ಲ ಚೊಕ್ಕ ಕಲ್ಲಿನ ಗುಡಿಗಳು ನೋಡ್ರಿ. ರಂಗನಾಥ ಸ್ವಾಮಿ ದೇವಸ್ಥಾನ. ಮೈಸೂರು ಮೃಗಾಲಯ ಪ್ರಾಣಿಗಳು. ಒಮ್ಮೆ ಕೋಳಿ ನೋಡು. ಪ್ರಾಣಿ ಸಂಗ್ರಹಾಲಯ ಐತಿ ಅಲ್ಲಿ ಮೃಗಾಲಯ. ಮೈಸೂರು ಮೃಗಾಲಯ ಪ್ರಾಣಿ ಸಂಗ್ರಹಾಲಯ. ನೋಡ್ಕೊಂಡ ನಾಳೆಗೆ ಅರಮನೆ ಹೋಗುದು, ಚಾಮುಂಡಿ ಬೆಟ್ಟ ಕಟ್ಟಿ ಹತ್ತಿ ಬಂದ್ಬಿಡುದು. ಇಲ್ಲೇನದ ಬಿಡಪ್ಪ, ಅವ ಕೋಳಿ, ಅವ ನಾಯಿ, ಅವ ನರಿ.
ಅಲ್ಲಿನೋ ಮಾಡಾಕತ್ತಲ್ಲ ಗಿಳಿ ನೋಡ್ರಿ ಇಲ್ಲಿ ದೊಡ್ಡ ದೊಡ್ಡ ಗಿಳಿ ಅದಾವ. ಬಾ 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 ಏನು ಗಿಳಿ ಬಿಟ್ಟಾರ ನೋಡ್ರಿ ಹೊರಗಂತ ಜಗದೀಶ್ ಅವ ಕಲರ್ ಕಲರ್ ಗಿಳಿ ಅದಾವ ನೋಡ್ರಿ. ಜಗದೀಶ್ ಬಿಟ್ಟಾರ ನೋಡ್ರಿ ಹೊರಗತ್ತಾವ. ಇಲ್ಲಿ ಸ್ವಲ್ಪ ಮಾಡಾಗೈತಿ ಹಿಂಗೆ ಮಳೆ ಇಲ್ಲ ಎಲ್ಲ ಗಿಳಿನ ನೋಡ್ರಿ. ಏನೋ ಮಾಡಾಕತ್ತ ನೋಡ್ರಿ ಮೂನು. ನೋಡಿ ಎಷ್ಟು ದೊಡ್ಡ ದೊಡ್ಡ ವಿಡಿಯೋ ಕಾಲ್ ಮಾಡ ಇವು ಯಾರ್ಯಾರು ಕೂಡ ಒಂದು ಇದ್ರಾಗ ಹಾಕ್ಯಾರ ಫೋನ್ ಜಾಳ್ಗ್ಯಾಗ. ಒಂದು ವಿಡಿಯೋ ಕಾಲ್ ಮಾಡಲಿ. ಈ ಜಾಳ್ಗಿ ಒಳಗೆ ಕ್ಲಿಯರ್ ಕಾಣಂಗಿಲ್ಲ ಇವು. ಮೈಸೂರು ಮೃಗಾಲಯ ನೋಡಿ ನನಗಂತೂ ಭಾಳ ಖುಷಿ ಆಯ್ತು. ಯಾರೆಲ್ಲ ಮೈಸೂರದವ್ರು ಈ ವಿಡಿಯೋನ ನೋಡಕತ್ತೀರಂತ ಕಮೆಂಟ್ ಮೂಲಕ ತಿಳಿಸ್ರಿ. ನಮ್ಮ ಮೈಸೂರು ಅನ್ನೋದೊಂದು ನಮ್ಗೆ ಹೆಮ್ಮೆ ಅಲ್ರಿ. ನನಗೂ ಈ ವಿಡಿಯೋನ ನೋಡಿ ಎಡಿಟ್ ಮಾಡೋ ಮುಂದೆ ಒಂದು ಸಲನಾದರೂ ವಿಸಿಟ್ ಕೊಡ್ಬೇಕಂತ ಅನ್ಸಾಕತ್ತೈತಿ. ನೋಡೋಣಂತ ಏನಕ್ಕೈತಂತ ಗೊತ್ತಿಲ್ಲ. ಏನಂತಂದ್ರೆ ಎಲ್ಲದಕ್ಕೂ ಒಂದು ಕಾಲ ಕೂಡಿ ಬರ್ಬೇಕು ಅಂತ ಹೇಳ್ತಾರಲ್ಲ, ಹಂಗಾಗಿ ಯಾವಾಗಲಾದ್ರೂ ನಾವು ಲೈಫಲ್ಲಿ ಮತ್ತು ಟ್ರಿಪ್ ಏನಾದರೂ ಮಾಡೋ ಪ್ಲ್ಯಾನ್ ಇತ್ತಂದ್ರೆ ಮೈಸೂರಿಗೆ ಹೋಗಲೇಬೇಕಂತ ಅನ್ನಿಸ್ತು ನನಗೆ. ಯಾಕಂತಂದ್ರೆ ನಂಗೆ ಪ್ರಾಣಿಗಳಂದ್ರೆ ಅಷ್ಟೊಂದು ಇಷ್ಟ. ಅದು ಇಷ್ಟು ಹತ್ತಿರದಿಂದ ನೋಡ್ತೇವೆ ಅಂತಂದ್ರೆ ಯಾರಿಗೆ ತಾನೇ ಖುಷಿ ಆಗಂಗಿಲ್ಲ ಹೇಳ್ರಿ. ಸಣ್ಣ ಸಣ್ಣ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಖುಷಿ ಆಕೈತಿ. ಅಪ್ಪ ಇಷ್ಟೊಂದು ಹತ್ತಿರದಿಂದ ನಾವು ಪ್ರಾಣಿಗಳನ್ನು ನೋಡಾಕತ್ತೀವ ಅಂತೇಳಿ. ನಾವೆಲ್ಲ ದೊಡ್ಡ ದೊಡ್ಡ ಸ್ಕ್ರೀನಲ್ಲಿ ಟಿ ವಿಯಲ್ಲಿ ಮೊಬೈಲಲ್ಲಿ ಅಷ್ಟೇ ನೋಡಿರ್ತೀವಿ. ಅದರ ಇಷ್ಟೊಂದು ಹತ್ತಿರದಿಂದ ನೋಡುವಂಥ ಭಾಗ್ಯ ನನಗೂ ಆದಷ್ಟು ಬೇಗ ಕೊಟ್ಟು ಬರಲಿ ಅಂಥೇಳಿ ಅನ್ಕೋತೀನಿ. ಹೆಂಗೈತಿ ಹೇಳ್ರಿ ಮೈಸೂರು ಜೂ. ವಾವ್, ಸಖತ್ತಾಗಿ ಕಾಣಿಸಾಕತ್ತೈತೆ ನನಗಂತೂ. ನಾನು ಅಂದೆ ಎಷ್ಟು ಮಸ್ತ್ ಐತಿಲ್ಲ ವೆಂಕಟೇಶ, ಒಂದು ಸಲ ಹೋಗ್ಬೇಕು ನೋಡಕ್ಕಂತೇಳಿ. ಇಲ್ಲಿ ಎಲ್ಲ ಪ್ರಾಣಿಗಳು ಅದಾವಂತ ನೋಡಕ್ಕೆ. ಯಾರೆಲ್ಲ ಹೋಗಿ ಬಂದಿರಂತೇಳಿ ಹೇಳ್ರಿ. ಮತ್ತು ಅಲ್ಲಿಯವ್ರು ವಿಡಿಯೋನ ನೋಡಕ್ಕದಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಇದೇ ಪಾರ್ಟ ಕಂಟಿನ್ಯೂ ಆಕೈತಿ. ನಾಳೆ ವಿಡಿಯೋ ನೋಡಿ